ಇರಾನ್ನ ವಿದ್ಯುತ್ ಸ್ಥಾವರ ಮೇಲೆ ದಾಳಿಯ ಬೆದರಿಕೆ ಟ್ರಂಪ್ ಬೆದರಿಕೆ ಬೆನ್ನಲ್ಲೇ ಎಚ್ಚೆತ್ತಾಗಿ ಇರಾನ್ ಸರ್ಕಾರ ವಿದ್ಯುತ್ ಸ್ಥಾವರಗಳ ಬಳಿ ರ್ಯಾಲಿ ನಡೆಸುವುದಕ್ಕೆ ನಿರ್ಧಾರ. ಇರಾನ್ ಜನತೆಗೆ ರ್ಯಾಲಿ ನಡೆಸುವುದಕ್ಕೆ ಇರಾನ್ ಸರ್ಕಾರ ಸೂಚನೆ ಕೊಟ್ಟಿದೆ. ದೇಶದಾದ್ಯಂತ ವಿದ್ಯುತ್ ಸ್ಥಾವರಗಳಲ್ಲಿ ಮಾನವ ಸರಪಳಿ. ಅಮೆರಿಕದ ಬಾಂಬ್ ದಾಳಿ ಬೆದರಿಕೆಯನ್ನ ಖಂಡಿಸುವುದಕ್ಕೆ ನಿರ್ಧಾರ. ಕಲಾವಿದರು, ಕ್ರೀಡಾಪಟುಗಳು ಹಾಗೂ ಯುವಕರು ಭಾಗಿ. ನೋಡಿ, ಅಮೆರಿಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದ ಹಾಗೇನೆ ಇರಾನ್ ಅಲರ್ಟ್ ಆಗ್ತಾ ಇರೋದು. ಯಾವ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು, ಆ ಥರದ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಕರೆಯನ್ನು ನೀಡಲಾಗಿದೆ. ಯಾರೆಲ್ಲ ಇದ್ದಾರೆ, ಕ್ರೀಡಾಪಟುಗಳಾಗಿರ್ಬೋದು, ಕಲಾವಿದರಾಗಿರಬಹುದು, ಯುವಕರಾಗಿರ್ಬೋದು, ಎಲ್ಲರೂ ಕೂಡ ಒಂದು ರ್ಯಾಲಿಯನ್ನು ನಡೆಸೋದಕ್ಕೆ ಭಾಗಿಯಾಗಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಸೊ ಇರಾನ್ ಕೂಡ ಈ ಅಮೆರಿಕದ ಎಲ್ಲ ಎಚ್ಚರಿಕೆಗೆ ಪ್ಲಾನ್ ಮಾಡ್ಕೊಳ್ತಾ ಇರೋದು. ಹಿಂಗೆ ನಾವು ರೆಡಿ ಆಗಬೇಕು, ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತ. ಎರಡೂ ದೇಶಗಳಲ್ಲೂ ಕೂಡ ಇದೀಗ ಭರದಿಂದ ಸಿದ್ಧತೆ ಸಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಯುದ್ಧ ನಿಲ್ಲಿಸೋದಕ್ಕಾಗಿ ಅಲ್ಲ, ಯುದ್ಧಕ್ಕಾಗಿ 48 ಗಂಟೆಗಳ ಗಡುವನ್ನು ಕೊಟ್ಟಿದ್ರು ಟ್ರಂಪ್. ಆದರೆ ಅದಕ್ಕೆ ಬಗ್ಲಿಲ್ಲ. ಆ ಕಾರಣಕ್ಕಾಗಿ ಟ್ರಂಪ್ ಇವತ್ತು ರಾತ್ರಿನೇ ಎಲ್ಲ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾ ಇರೋದು. ಇನ್ನೊಂದು ಕಡೆಯಲ್ಲಿ ಎಚ್ಚೆತ್ತುಕೊಂಡಿದೆ ಇರಾನ್ ಕೂಡ. ಹೇಗೆಲ್ಲ ಅಲರ್ಟ್ ಆಗಿರಬೇಕು, ದೇಶದ ಜನತೆಗೆ ಏನೆಲ್ಲ ಹೇಳಬೇಕು, ದೇಶದ ಜನತೆ ಸಮಸ್ಯೆಯಲ್ಲಿ ಇದ್ದೀವಿ ಅಂದಾಗ ಹೇಗೆ ದೇಶಕ್ಕಾಗಿ ಹೋರಾಡಬೇಕೋ ಆ ರೀತಿಯಾಗಿ ಕರೆಯನ್ನು ಕೂಡ ಇರಾನ್ ಕೊಟ್ಟಿದೆ.